ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಎಲ್ಲರಿಗೂ ನಮಸ್ಕಾರ. ಶ್ರೀ ವಿಷ್ಣು ಸಹಸ್ರನಾಮದ ಚಿಂತನೆಯಲ್ಲಿ 10ನೇ ಶ್ಲೋಕದವರೆಗೆ ಬಂದಿದ್ವಿ. ಹಿಂದಿನ ವಿಡಿಯೋದಲ್ಲಿ ಕೃತಜ್ಞ ಕೃತಿರಾತ್ಮವಾನ್ ಮುಗಿಸಿ ಸುರೇಶಃ ಅನ್ನೋ ಶಬ್ದದೊಂದಿಗೆ ಈ ಶ್ಲೋಕ ಶುರು ಮಾಡಿ ಸುರೇಶಃ ಶಬ್ದದಲ್ಲಿ ಮುಗಿಸಿದ್ವಿ ಹಿಂದಿನ ವಿಡಿಯೋವನ್ನು. ಈಗ ಮುಂದಿನ ನಾಮಗಳು ಶರಣಂ ಶರ್ಮ ವಿಶ್ವರೇತಾಃ ಪ್ರಜಾಭವಃ ಅಂತ ಈ ಶ್ಲೋಕದಲ್ಲಿ ಸುರೇಶ ಶರಣಂ ಶರ್ಮ ವಿಶ್ವರೇತಾಃ ಪ್ರಜಾಭವಃ ಅಹಃ ಸಂವತ್ಸರೋ ವ್ಯಾಳಃ ಪ್ರತ್ಯಯಃ ಸರ್ವದರ್ಶನಃ. ಸುರೇಶಃ ನಾಮವನ್ನು ನೋಡಿದ್ವಿ. ಈಗ ಮುಂದಿನ ನಾಮ ಶರಣಂ. ಶರಣ ಅಂತಂದ್ರೆ ಆಶ್ರಯ, ಶೆಲ್ಟರ್, ರಕ್ಷಕ ಇತ್ಯಾದಿ ಅರ್ಥ ಇದೆ. ಸಾಮಾನ್ಯವಾಗಿ ಭಗವಂತನಲ್ಲಿ ಶರಣು ಹೋದವರನ್ನ ಶರಣರು ಅಂತ ಕರೀತಾರೆ. ಶಿವಶರಣರು ಅಂತೆಲ್ಲ ಕೇಳಿರ್ತೇವೆ ನಾವು. ಶಿವನಲ್ಲಿ ಶರಣಾದವರು ಅನ್ನೋರನ್ನ ಶರಣರು ಅಂತ ಕರೀತಾರೆ. ಆದರೆ ಆ ಶಬ್ದದ ಮೂಲ ಅರ್ಥ ಯಾರು ಎಲ್ಲರಿಗೂ ಆಶ್ರಯನೋ ರಕ್ಷಕನೋ ಅವನು ಶರಣ. ಶರಣಂ ಅಂತ ನೋಡಿದ್ವಲ್ಲ. ಯಾರು ಅವನ ಶರಣು ಅಂದರೆ ಅವನ ರಕ್ಷಣೆಯಲ್ಲಿ ಇದ್ದಾರೆಯೋ, ರಕ್ಷಣೆಯ ಮೊರೆ ಹೊಕ್ಕಿದ್ದಾರೆಯೋ ಅವರು ಶರಣಾಗತರು. ಅವರು ಶರಣರು ಅಂತ ಅಲ್ಲ, ಭಕ್ತರು ಶರಣರಲ್ಲ, ಅವರು ಶರಣಾಗತರು. ಭಗವಂತ ಶರಣ ಅಂದರೆ ಎಲ್ಲರಿಗೂ ಆಶ್ರಯನಾದವನು, ಎಲ್ಲರಿಗೂ ರಕ್ಷಣೆಯ ಅಭಯವನ್ನಿತ್ತವನು ಅವನು ಭಗವಂತ, ಅವನು ಶರಣ ಅಂತ. ಕನಕದಾಸರು ಕೇಶವನಾಮದಲ್ಲಿ ಹೇಳ್ತಾರೆ ನೋಡಿ, ಈಶ ನಿನ್ನ ಚರಣ ಭಜನೆ ಆಶೆಯಿಂದ ಮಾಡುವೇನು, ದೋಷರಾಶಿ ನಾಶ ಮಾಡು ಶ್ರೀಕೃಷ್ಣ ಕೇಶವ. ಶರಣು ಹೊಕ್ಕೆನಯ್ಯ ಎನ್ನ ಮರಣ ಸಮಯದಲ್ಲಿ, ನಿನ್ನ ಚರಣ ಸ್ಮರಣೆ ಕರುಣಿಸಯ್ಯ ನಾರಾಯಣ ಅಂತ ಹೇಳ್ತಾರೆ ನೋಡಿ. ಅಂದ್ರೆ ಇಲ್ಲಿ ಶರಣು ಹೊಕ್ಕೆನಯ್ಯ ಅಂತ ಹೇಳ್ತಾರೆ. ಅಂದ್ರೆ ನಿನ್ನ ಶರಣು ಬಂದೆ ಅಂತಂದ್ರೆ ನೀನೇ ಆಶ್ರಯ, ನೀನೇ ಗತಿ, ನೀನೇ ರಕ್ಷಕ ಅಂತ ತಿಳ್ಕೊಂಡು ನಿನ್ನ ರಕ್ಷಣೆಯನ್ನ ಕೋರಿ ಬಂದಿದ್ದೇನೆ ಅಂತ ಹೇಳ್ತಾರೆ. ಅಂದ್ರೆ ನಾವು ಭಕ್ತರು ಶರಣು ಹೋಗ್ತಾರೆ, ಅವನು ಶರಣ ಅಂದ್ರೆ ಆಶ್ರಯ, ಆದ್ರಿಂದ ಎಲ್ಲರೂ ಅವನನ್ನು ಶರಣು ಹೋಗ್ತಾರೆ ಅಂತ. ಇನ್ನೊಂದು ಕಡೆ ದಾಸರ ಪದದಲ್ಲಿ ಬರುತ್ತೆ, ಲಕ್ಷ್ಮೀನಾರಾಯಣರ ಚರಣಕ್ಕೆ ಶರಣೆಂಬೆ ಲಕ್ಷ್ಮಿ ಪಕ್ಷಿ ವಾಹನ್ನಾಗಿರಗುವೆ ಅಂತ ಬರುತ್ತೆ. ಲಕ್ಷ್ಮೀನಾರಾಯಣರ ಚರಣಕ್ಕೆ ಶರಣೆಂಬೆ ಅಂದ್ರೆ ಆ ಲಕ್ಷ್ಮೀನಾರಾಯಣರ ಪಾದವನ್ನೇ ಆಶ್ರಯ ಅಂತ ತಿಳ್ಕೊಂಡಿದ್ದೇನೆ, ಅದನ್ನ ಆಶ್ರಯವನ್ನ ಕೋರಿ ಬಂದಿದ್ದೇನೆ ಅಂತ ಇಲ್ಲಿ ಹೇಳ್ತಾರೆ. ಹಾಗಾಗಿ ಯಾರು ಆ ಭಗವಂತನ ಪಾದವೇ ಅಂದ್ರೆ ಭಗವಂತನ ಪಾದ ಅಥವಾ ಭಗವಂತನ ಸ್ವರೂಪ ಅಂದ್ರೆ ಬೇರೆ ಅಲ್ಲ, ಉತ್ತಮಾನಾಂ ಸ್ವರೂಪಂತೂ ಪಾದಶಬ್ದೇನ ಭಣ್ಯತೆ ಅಂತ ಹೇಳ್ತಾರೆ. ಅಂದ್ರೆ ಹಿರಿಯರ, ಜ್ಞಾನಿಗಳ ಅಥವಾ ದೇವತೆಗಳ ಭಗವಂತನ ಸ್ವರೂಪವನ್ನೇ ಪಾದ ಅಂತ ಹೇಳ್ತಾರೆ. ನಮಗೆ ಪಾದ ಅಂದ್ರೆ ನಮ್ದು ಪಾದ, ಫುಟ್ ಅಷ್ಟೇ. ಆದ್ರೆ ಭಗವಂತನ ಪಾದ ಅಂದ್ರೆ ಸ್ವರೂಪ ಕೂಡ. ಪಾದವಾಗ್ಲಿ ಅಥವಾ ಸ್ವರೂಪವಾಗ್ಲಿ ಒಂದಕ್ಕಿಂತ ಒಂದು ಭಿನ್ನವಾದದ್ದಲ್ಲ ಅಂತ ತಿಳ್ಕೊಳ್ಬೇಕು. ನಮ್ಮ ಹಳ್ಳಿ ಕಡೆ ಇಲ್ಲಿ ನೋಡಿ, ಶರಣು ಮಾಡ್ಕೊಳ್ಳಿ ಅನ್ನೋದು ಹಳ್ಳಿಗಳಲ್ಲಿ ಸಣ್ಣ ಮಾಡ್ಕೊಳ್ಳಿ ಅಂತ ಆಯ್ತು. ದೇವಸ್ಥಾನಕ್ಕೆ ಹೋದ್ರೆ ಮಕ್ಳಿಗೆ ಸಣ್ಣ ಮಾಡು, ಸಣ್ಣ ಮಾಡ್ಕೋ ಅಂತ ಹೇಳ್ತಾರೆ ಹಳ್ಳಿಗಳ ಕಡೆ. ಅಂದ್ರೆ ಶರಣು ಮಾಡ್ಕೋ ಅಂದ್ರೆ ಭಗವಂತನನ್ನ ಆಶ್ರಯಿಸು ಅಂತ ಹೇಳುವ ಮಾತಿನ ಅರ್ಥ ಅದು. ಅದು ಸಣ್ಣ ಮಾಡ್ಕೋ ಅಂತ ಆಗೋಗಿದೆ ಅಂದ್ರೆ ಬಳಸುವಾಗ. ಶರಣು ಬರುವುದು ಅಥವಾ ನಮಸ್ಕಾರ ಮಾಡೋದು ಅಂತಂದ್ರೆ ಒಂದೇ ಅರ್ಥ. ನಮಸ್ಕಾರ ಅಂದ್ರೆ ನಮೋ ಪ್ರಹ್ವತ್ವೇ ಶಬ್ದೇಚ. ಶರಣಾಗೋದು ಅಂದ್ರೆ ಹಾಗೆ ನಮ್ಮ ಮಾತುಗಳಿಂದ, ನಮ್ಮ ಕೃತಿಯಿಂದ
ದೈಹಿಕವಾಗಿ ಕಾಯ ವಾಕ್ಗಳಿಂದ ಅವನನ್ನು ನಮಿಸಿ ತಲೆಬಾಗಿ ನೀನೇ ಆಶ್ರಯ ಅಂತ ಶರಣಾಗೋದಿದೆಯಲ್ಲ, ಅದು ಶರಣ. ಅಂದ್ರೆ ನಾವು ಶರಣಾಗತಿವೆ, ಅವನು ಶರಣ ಆಗ್ತಾರೆ, ನಾವು ಶರಣಾಗತರಾಗ್ತೀವಿ. ಹಾಗಾಗಿ ಇಲ್ಲಿ ಶರಣ ಅಂದ್ರೆ ಎಲ್ಲರಿಗೂ ರಕ್ಷಕ ಅಂತ. ಅಂದ್ರೆ ಇಲ್ಲಿ ಶರಣಾದವರು ಭಕ್ತರಾಯ್ತು, ಅವನು ಶರಣಾಗತರಿಗೆ ಅವನು ಶರಣ ಅಂತಾಯ್ತು. ಸರಿ, ಹಾಗಾದ್ರೆ ಭಗವಂತನ ರಕ್ಷಣೆ ಅಥವಾ ಆಶ್ರಯ ಅದಕ್ಕಿಂತ ಭಿನ್ನರಾದವರು ಇದ್ದಾರಿಯೋ? ಈ ಅಸುರರು ನಾಸ್ತಿಕರು ಅಂತ ಏನ್ ಹೇಳ್ತೇವೆ, ಅವ್ರು ಯಾರು ತಲೆಗೆ ಬಾಗಲ್ಲ, ಅವರು ಶರಣಾಗಿಲ್ಲ ಅವನಿಗೆ, ಅಂದ್ರೆ ಶರಣಾಗತರಾಗಿಲ್ಲ, ಅವನನ್ನ ಒಪ್ಪಲ್ಲ. ಹಾಗಾಗಿ ಅವನು ಅವರಿಗೆ ಶರಣ ಅಲ್ವಾ ಅಂತ ಕೇಳಿದ್ರೆ ಇಲ್ಲ. ಅವನು ದುಷ್ಟರಾಗಲಿ ಶಿಷ್ಟರಾಗಲಿ, ಒಳ್ಳೆಯವರು ಕೆಟ್ಟವರು, ಸಜ್ಜನರು ದುರ್ಜನರು, ಎಲ್ಲರಿಗೂ ಅವನೇ ಆಶ್ರಯ. ಕೆಲವರಿಗೆ ಅದರ ಅರಿವಿದೆ, ಅವನೇ ಆಶ್ರಯ ಅನ್ನೋದರ ಅರಿವಿದೆ, ಅವರನ್ನ ನಾವು ಶಿಷ್ಟರು ಸಜ್ಜನರು ಅಂತ ಕರೆದ್ವಿ. ಕೆಲವರಿಗೆ ಅದರ ಅರಿವಿಲ್ಲ, ಹಾಗಾಗಿ ಕೆಲವರನ್ನ ನಾಸ್ತಿಕರಂತೀವಿ. ಅವನ ಅರಿವೇ ಇಲ್ಲದೆ ಅವನ ದ್ವೇಷಿಸುವವರನ್ನ ದುಷ್ಟರು ಅಂತ ಕೂಡ ನಾವು ಕರಿತೇವೆ. ಇಲ್ಲಿ ನೋಡಿ, ಮಹಾಭಾರತ ತಾತ್ಪರ್ಯ ನಿರ್ಣಯದ ಮಂಗಳಾಚರಣ ಶ್ಲೋಕ: ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ ಅಂತ ಅಲ್ಲಿ ಬರುತ್ತೆ. ಇಲ್ಲಿ ನೋಡಿ, ವಿಬುಧ ಅಸುರ, ದೇವತೆಗಳು ಮತ್ತು ಅಸುರರು ಅಂದ್ರೆ ಇಲ್ಲಿ ಒಳ್ಳೆಯವರು ಒಳ್ಳೆಯ ಶಕ್ತಿ, ಕೆಟ್ಟದ್ದು ಅಂತ ಇಲ್ಲಿ ಭಿನ್ನ ಮಾಡ್ಕೋಬೇಕು. ವಿಬುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅವನು ಒಳ್ಳೆಯವನಾಗಿರ್ಲಿ, ಸುರರಾಗಿರ್ಲಿ, ಅಸುರರಾಗಿರ್ಲಿ. ಸುರರು ಅನ್ನುವಾಗ ಎಲ್ಲ ಸಜ್ಜನರಾದ ಮಾನವರು ಋಷಿಗಳು ಎಲ್ಲ ಸೇರ್ಕೊಳ್ಳುತ್ತೆ. ಅಸುರರು ಅನ್ನುವಾಗ ಅದೇ ನಾವು ಹೇಳಿದ್ವಲ್ಲ, ಒಳ್ಳೆಯದರಲ್ಲಿ ಯಾರ್ಯಾರ ಆನಂದವನ್ನು ಕಾಣುತ್ತಾರೋ ಅವರೆಲ್ಲ ಸುರರು. ಒಳ್ಳೆಯದನ್ನ ವಿರೋಧಿಸುವವರು ಅವರು ಅಸುರರು ಅಂತ. ಅಸುರರು ಅಂದ್ರೆ ಅಂದ್ರೆ ಇಂದ್ರಿಯಗಳು, ಅದರಲ್ಲಿ ರಮಣ ಮಾಡುವವರು ಅಂದ್ರೆ ಈ ಐಹಿಕವಾದದ್ದೇ ಇದೇ ಗಟ್ಟಿ, ಇದೇ ಸತ್ಯ, ಯಾವುದೋ ಗೊತ್ತಿಲ್ಲದೆ ಇರೋ ದೇವ್ರನ್ನ ನೆಚ್ಕೊಂಡು ಈಗ ಯಾಕೆ ಉಪವಾಸ ಮಾಡೋದು, ವನವಾಸ ಮಾಡೋದು, ಇದೆಲ್ಲ ಯಾಕೆ ಮಾಡಬೇಕು? ಇದ್ದಷ್ಟು ದಿನ ಚಾರ್ವಾಕರು ಹೇಳ್ತಾರಲ್ಲ, ಸಾಲ ಮಾಡಿ ಆದ್ರೂ ತುಪ್ಪ ತಿನ್ನು ಅಂತ. ಋಣಂ ಕೃತ್ವ ಘೃತಂ ಪಿಬೇತ್ ಅಂತ ಹೇಳ್ತಾನಂತ ಚಾರ್ವಾಕ ಅಂತ ಹೇಳಿ. ಹಂಗೆ ಯಾರು ಇಂದ್ರಿಯಗಳೇ ಗಟ್ಟಿ, ಇಂದ್ರಿಯಗಳೇ ನಿಜ, ಇದೆಲ್ಲವೂ ಇದ್ದು ಮುಂದೆ ಹೊಟ್ಟೋಗುತ್ತೆ. ಭಸ್ಮೀಭೂತಸ್ಯ ದೇಹಸ್ಯ, ಇದು ಚಾರ್ವಾಕನ ಮಾತು ಬರುತ್ತೆ, ಭಸ್ಮೀಭೂತಸ್ಯ ದೇಹಸ್ಯ ಪುನರ್ಜನ್ಮ ನ ವಿದ್ಯತೆ ಅಂತ ಹೇಳ್ತಾನೆ. ಅಂದ್ರೆ ಇದು ಭಸ್ಮಿ ಆಗೋಗುತ್ತೆ, ಇದ್ದಷ್ಟು ದಿನ ಇರುತ್ತೆ, ಆಮೇಲೆ ಸುಟ್ಟಾಕ್ಬಿಟ್ರೆ ಮುಗ್ದೇ ಹೋಯ್ತು, ಪುನರ್ಜನ್ಮ ಎಲ್ಲಿಂದ ಬಂತು? ಹಾಗಾಗಿ ತಸ್ಮಾತ್ ಸರ್ವ ಪ್ರಕಾರೇಣ ಋಣಂ ಕೃತ್ವ ಘೃತಂ ಪಿಬೇತ್ ಅಂತ. ಅಂದ್ರೆ ಇದ್ದಷ್ಟು ದಿನ ನೆಮ್ಮದಿಯಾಗಿರು, ಸಾಲ ಮಾಡು, ಏನಾರ ಮಾಡು, ಆರಾಮಾಗಿ ಖುಷಿಯಾಗಿರು. ಯಾವುದೋ ದೇವರಂತೆ, ಏನೋ ಚಿಂತನೆ ಅಂತೆ, ಧ್ಯಾನ ಅಂತೆ, ಭಜನೆ ಅಂತೆ ಯಾಕೆ ಉಪವಾಸವನ್ನ ಒದ್ದಾಡ್ತಿ, ಇದ್ದಷ್ಟು ದಿನ ಚೆನ್ನಾಗಿರು ಅಂತ ಏನು ಚಿಂತನೆಯನ್ನ ಮಾಡುವಂತ ಜನರಿದ್ದಾರೆ, ಅವರನ್ನ ಅಸುರರು ಅಂತಾರೆ. ಅಸುರರು ಅಂದ ತಕ್ಷಣ ರಾಕ್ಷಸರು, ಎರಡು ಕೊಂಬಿರುತ್ತೆ, ಕೋರೆ ಹಲ್ಲಿರುತ್ತೆ ಅಂತೆಲ್ಲ ತಿಳ್ಕೋಬಾರ್ದು. ಯಾವುದು ನನಗೆ ತಿಳಿದೇ ಇರುವಂತಹ ಒಂದು ಶಕ್ತಿ ಇದೆ, ಅದು ನನ್ನನ್ನು ನಿಯಂತ್ರಿಸ್ತಾ ಇದೆ ಅಂತ ಹೇಳಿ ಅದನ್ನೇ ನಂಬಿ ಅದರಲ್ಲಿ ಅದರ ಚಿಂತನೆಯಲ್ಲಿ ಸುಖವಾಗಿ ಖುಷಿಯಾಗಿ ಇರುವಂತವ್ರು ಯಾರಿದ್ದಾರೆ ಅವರು ಸುರರು, ಅಸುರರು. ಅದಾಗಿ ವಿಬುಧಾಸುರ ಸೌಖ್ಯ ದುಃಖ ಅಂದ್ರೆ ಭಗವಂತನ ಒಪ್ಪಿದವರು, ಒಪ್ಪದವರು, ಪೂಜಿಸುವವರು, ವಿರೋಧಿಸುವವರು ಎಲ್ಲರಿಗೂ ಕೂಡ ಅವನೇ ಆಶ್ರಯ. ಅವರ ಎಲ್ಲರ ಆಗು ಹೋಗುಗಳನ್ನು ನೋಡುವವನು ಅವನೇ. ಆದ್ದರಿಂದ ಅವನು ಶರಣ ಅಂತ ಹೇಳ್ತಾರೆ. ರಾಮಾನುಜಾಚಾರ್ಯರ ಪರಂಪರೆಯಲ್ಲಿ ಒಂದು ಮಾತಿದೆ, ಪ್ರಪತ್ತಿ ಅಂತ ಕರೀತಾರೆ. ಅಂದರೆ ರಕ್ಷತೀತ್ಯೇವ ವಿಶ್ವಾಸ, ಭಗವಂತನೇ ನಮ್ಮ ರಕ್ಷಕ, ಅವನು ರಕ್ಷಣೆ ಮಾಡೇ ಮಾಡ್ತಾನೆ ಅಂತ ಹೇಳಿ ಅವನನ್ನೇ ನಂಬಿ ಇರುವಂಥದ್ದು. ಅಂದ್ರೆ ಪ್ರಹ್ಲಾದರಾಜರ ರೀತಿ ಅದು. ಭಗವಂತ ಒಂದಿನೂ ನೋಡಿಲ್ಲ ಭಗವಂತನ, ನಾರದರಿಂದ ಉಪದೇಶ ಪಡೆದಿದ್ದಷ್ಟೇ, ಗರ್ಭಾವಸ್ಥೆಯಲ್ಲೇ ಉಪದೇಶ ಸಿಕ್ಕಿತ್ತು, ಅದನ್ನೇ ನಂಬಿ ನಡೆದ ಉದ್ಧಾರ ಆದ. ಡಿ ವಿ ಜಿ ಅವರು ಹೇಳ್ತಾರೆ,
ಕಂಬದಿಲ ಬಿಂಬದಿಲೋ ಮೋಕ್ಷವವರಿಂಗಾಯ್ತು ಸಿಂಬಳದಿ ನೊಣ ನೀನು ಮಂಕುತಿಮ್ಮ ಅಂತ ಹೇಳಿ. ಅಂದ್ರೆ ಒಬ್ಬನಿಗೆ ಬಿಂಬದಲ್ಲಿ ಮೋಕ್ಷ ಆಯ್ತು ಪ್ರಹ್ಲಾದನಿಗೆ, ಇನ್ನೊಬ್ಬ ಹಿರಣ್ಯ ಕಶಿಪುಗೆ ಕಂಬದಲ್ಲಿ ಮೋಕ್ಷ ಆಯ್ತು. ಒಬ್ಬ ನಂಬಿಯೋ ಉದ್ಧಾರ ಆದ, ಇನ್ನೊಬ್ಬ ನಂಬದೇ ಕೆಟ್ಟ, ಆದ್ರೆ ಅವನು ಮೋಕ್ಷಕ್ಕೆ ಹೋಗಿದ್ದ. ಅಂದ್ರೆ ಉತ್ತಮ ಜೀವ ಇತ್ತಲ್ಲ ಜಯ ವಿಜಯರದು. ಹಾಗಾಗಿ ಒಬ್ಬನಿಗೆ ಬಿಂಬದಲ್ಲಿ ಅಂದ್ರೆ ತನ್ನ ಅಂತರಂಗದೊಳಗೆ ಭಗವಂತನ ಕಾಣಿಕೆ ಆಯಿತು, ಅವನು ಅಲ್ಲಿ ಉದ್ಧಾರ ಆದ. ಕಂಬದಲ್ಲಿ ಭಗವಂತ ನರಸಿಂಹನಿಗೆ ಭಗವಂತ ನರಸಿಂಹ ಹಿರಣ್ಯಕಶಿಪುವಿಗೆ ಕಾಣಿಸ್ದ. ಹಾಗಾಗಿ ಅವನು ಉದ್ಧಾರ ಅಲ್ಲ ಆಯ್ತು. ಈ ಎರಡು ಅಲ್ಲದೆ ಇರೋರು ಈ ಒಂದು ಅಂಟಿನಲ್ಲಿ ಸಿಕ್ಕಾಕೊಂಡಂತಹ ನೊಣದಂತೆ ಬದುಕ್ತಾರೆ ಅಂತ ಗುಂಡಪ್ಪನವರು ಹೇಳ್ತಾರೆ ಅವರ ಮಂಕುತಿಮ್ಮನ ಕಗ್ಗದಲ್ಲಿ. ಹಾಗೆ ಯಾರು ಪ್ರಹ್ಲಾದನಂತೆ ನಂಬಿದ್ದಾರೋ ಅವರಿಗೂ ಕೂಡ ಅವನು ಶರಣ. ಅವರನ್ನ ರಾಮಾನುಜ ಪರಂಪರೆಯಲ್ಲಿ ಪ್ರಪತ್ತಿ ಮಾರ್ಗದಲ್ಲಿದ್ದವರು ಅಂತಾರೆ. ಅಂದ್ರೆ ಅವನು ಭಗವಂತ ರಕ್ಷಣೆ ಮಾಡೇ ಅಂತ ನಂಬಿದವರು. ಈ ಭಗವಂತನ ಶರಣು ಅಂದ್ರೆ ಅವನ ಶರಣರು ಅಂತ ಏನು ನಾವು ಈಗ ಹೇಳ್ತೇವೆ, ಶರಣಾಗತರು, ಅವರಲ್ಲಿ ಎರಡು ವಿಧ ಇದೆ ಅಂತೆ, ಎರಡು ಮಾರ್ಗಗಳಂತೆ. ಇದಕ್ಕೆ ನ್ಯಾಯ ಅಂತಂದ್ರೆ ಇಲ್ಲಿ ಫಾರ್ಮುಲಾ ಅಂತ ಆ ರೀತಿಯಲ್ಲಿ ಅರ್ಥ ಮಾಡ್ಕೋಬಹುದು, ಅಥವಾ ನುಡಿಗಟ್ಟು ಆ ರೀತಿಯಲ್ಲಿ ಅರ್ಥ ಬರುತ್ತೆ. ಅಂದ್ರೆ ಒಂದು ಮಾರ್ಜಾಲ ಕಿಶೋರ ನ್ಯಾಯ ಅಂತ ಹೇಳಿ, ಅಂದ್ರೆ ಅದಕ್ಕೊಂದು ಹೆಡ್ಡಿಂಗ್. ಆ ರೀತಿಯಲ್ಲಿ ಬಾಳೋವರಿಗೆ ಮಾರ್ಜಾಲ ಕಿಶೋರ ನ್ಯಾಯ, ಇನ್ನೊಂದು ಕಪಿ ಕಿಶೋರ ನ್ಯಾಯ ಅಂತ ಎರಡು ಮಾರ್ಗ ಇದೆ ಅಂತೆ. ಮಾರ್ಜಾಲ ಕಿಶೋರ ಅಂತಂದ್ರೆ, ಮಾರ್ಜಾಲ ಈ ಬೆಕ್ಕನ್ನ ನೋಡಿರ್ತೀವಿ, ಬೆಕ್ಕಿನ ಮರಿ ಓಡಾಡಕ್ ಬರಲ್ಲ, ಅದಕ್ಕೆ ಒಂದೇ ಕಡೆ ಬಿದ್ಕೊಂಡಿರುತ್ತೆ. ಆ ಬೆಕ್ಕು, ದೊಡ್ಡ ಬೆಕ್ಕು, ಅಥವಾ ನೀವು ಮಾರ್ಜಾಲ ಬೆಕ್ಕು ಅಂದ ತಕ್ಷಣ ಹುಲಿ ಆಗ್ಲಿ, ಸಿಂಹ ಆಗ್ಲಿ, ಚಿರತೆ ಆಗ್ಲಿ, ಈ ರೀತಿಯಾದ ಯಾವುದು ಪ್ರಾಣಿಗಳಿದೆಯೋ ಅವೆಲ್ಲವೂ ಏನ್ ಮಾಡುತ್ತೆ, ತಾನೇ ಬಿದ್ಕೊಂಡಿರೋ ಮರಿಯನ್ನ ಬಂದು ತಾವು ಬಾಯಲ್ಲಿ ಕಚ್ಚಿ ಅದಕ್ಕೆ ಸ್ವಲ್ಪನೂ ನೋವಾಗದೇ ಇರೋಂಗೆ ಎಲ್ಲಿ ಅಪಾಯ ಇದೆ ಅನ್ಸುತ್ತೋ ಅಲ್ಲಿಂದ ಆ ಕಚ್ಚಿ ಹಿಡ್ಕೊಂಡು ತಗೊಂಡು ಹೋಗಿ ಸುರಕ್ಷಿತವಾದ ಒಂದು ಸ್ಥಳಕ್ಕೆ ಸೇರ್ಸತ್ವೆ. ಅದು ಪ್ರಹ್ಲಾದರ ಅಂತ ಭಕ್ತರ ರೀತಿ. ನಾನ್ ನಿನ್ನ ಹುಡ್ಕೊಂಡು ಎಲ್ಲಿದೆಯಾ ಬರಲ್ಲ, ನಾನು ಇದ್ದಲ್ಲಿಯೇ ಇರ್ತೀನಿ, ನನಗೆ ಏನಾರ ಕಷ್ಟ ಕೊಡ್ಲಿ, ಯಾರು ಏನಾರ ಕೊಡ್ಲಿ, ನಾನು ನಿನ್ನ ನಂಬಿದ್ದೀನಿ, ನೀನ್ ಬರಬೇಕು, ರಕ್ಷಣೆನೆ ಮಾಡಬೇಕು ಅಷ್ಟೇ ಅಂತ. ಆ ರೀತಿ ಪ್ರಪತ್ತಿ ಮಾರ್ಗವನ್ನ ಅನುಸರಿಸೋರು ಅಂಥವ್ರು ಏನಿದ್ದಾರೆ ಅವರಿಗೆ ಅದಕ್ಕೆ ಮಾರ್ಜಾಲ ಕಿಶೋರ ನ್ಯಾಯ ಅಂತಾರೆ. ಅಂದ್ರೆ ಆ ಬೆಕ್ಕು ಅಥವಾ ಹುಲಿ ಮರಿಯಂತೆ ಆ ತಾಯಿಯೇ ಬಂದು, ಅಥವಾ ಮಾನವ ಮಗುವಾಗಲಿ, ಅದಕ್ಕೆ ಎದ್ದು ಓಡಾಡಕ್ ಬರಲ್ಲ, 2-3 ತಿಂಗಳ ಕೂಸಿರುತ್ತೆ, ಕೂತಲ್ಲೇ ಮಲಗದಲ್ಲೇ ಅಳಕ್ ಶುರು ಮಾಡ್ತಂದ್ರೆ ತಾಯಿ ಓಡ್ ಬರ್ತಾಳೆ, ಎತ್ಕೊಂಡು ಮುದ್ದಾಡ್ತಾಳೆ, ಹಾಲು ಕುಡಿಸ್ತಾಳೆ, ಓಡಾಡಿಸ್ತಾಳೆ, ಏನೋ ಒಂದು ಆರೈಕೆ ಉಪಚಾರ ಆಗುತ್ತೆ. ಆ ರೀತಿಯಾದ ಭಕ್ತರಿಗೆ ಭಗವಂತ ಏನ್ ಮಾಡ್ತಾನಂತೆ ಅಂದ್ರೆ ಅವನೇ ಓಡಿ ಬಂದು ಅವರ ರಕ್ಷಣೆಯನ್ನ ಮಾಡ್ತಾನೆ. ಆ ರೀತಿಯಲ್ಲಿ ಅವನು ಶರಣ, ಅಂಥ ಭಕ್ತರಿಗೂ ಶರಣ. ಮತ್ತೆ ಇನ್ನೊಂದು ಕಪಿ ಕಿಶೋರ ನ್ಯಾಯ ಅಂತಾರೆ. ಕಪಿ ಕಿಶೋರ ಅಂತಂದ್ರೆ ಕೋತಿ ಮರಿ. ಕಪಿ ಅಂದ್ರೆ ಕೋತಿ, ಕಿಶೋರ ಅಂದ್ರೆ ಅದ್ರ ಮರಿ. ಅದರಲ್ಲಿ ನಾವು ಗಮನಿಸಿರ್ತೀವಿ, ಈ ಕೋತಿ ಪುಟ್ಟು ಮರಿ ಇರುತ್ತಲ್ಲ, ಅದು ದೊಡ್ಡ ತನ್ನ ತಾಯಿಯನ್ನ ಬಿಗಿಯಾಗಿ ಕೌಚಿ ಹಿಡ್ಕೊಂಡ್ಬಿಟ್ಟಿರುತ್ತೆ. ಇಲ್ಲಿ ತಾಯಿ ಕೋತಿಗೆ ಏನು ಹೆಚ್ಚಿನ ಏನೋ ಕಷ್ಟಪಡುವಂಗಿಲ್ಲ, ಅದರ ಪ್ರಯತ್ನವೇ ಇಲ್ಲ. ಇಲ್ಲಿ ಎಲ್ಲದರಲ್ಲೂ ಮರಿಯ ಪ್ರಯತ್ನವೇ ಹೆಚ್ಚಾಗಿದೆ. ಬಗ್ಗೆಯಾಗಿ ಗಟ್ಟಿಯಾಗಿ ಹಿಡ್ಕೋಬೇಕು. ಆ ತಾಯಿ ಆ ಮರದಿಂದ ಮರಕ್ಕೆ, ಕಾಂಪೌಂಡಿಂದ ಕಾಂಪೌಂಡಿಗೆ ಹಾರ್ಕೊಂಡು ಹೋಗ್ತಾ ಇರುತ್ತೆ. ಆದ್ರೆ ಇಲ್ಲಿ ಕೋತಿಗೆ ತನ್ನ ಮರಿ ಬಗ್ಗೆ ಏನು ಕೇರ್ಲೆಸ್ ಮಾಡತ್ತಾ ಅಂದ್ರೆ ಇಲ್ಲ, ಅದು ಹುಷಾರಾಗಿ ನೋಡ್ಕೊಂಡು ತನ್ನ ಹಾರುವಾಗ ಅದು ಬೀಳ್ದೇ ಇರೋಂಗೆ ಗಮನಿಸ್ಕೊಂಡು ಹೋಗುತ್ತೆ. ಬಟ್ ಬಿಗಿಯಾಗಿ ಹಿಡ್ಕೊಳ್ಬೇಕಾಗಿರೋದು ಆ ಮರಿಯ ಕರ್ಮ. ಅದು ಕೈ ಬಿಟ್ರೆ ಕೆಳಗೆ ಬಿದ್ದೇ ಬೀಳುತ್ತೆ. ಬಿದ್ದ ಮೇಲೆ ತಾಯಿ ಮತ್ತೆ ಬಂದು ಉಪಚಾರ ಮಾಡ್ಬೋದು, ಆದ್ರೆ ಬಿಗಿಯಾಗಿ ಹಿಡ್ಕೊಳ್ಬೇಕಾಗಿದ್ದು ಅದು ಕರ್ಮ. ಆದ್ರೆ ಈ ಮಾರ್ಜಾಲ ಕಿಶೋರ ನ್ಯಾಯ ಅಂತಾರ, ಅಲ್ಲಿ ಹಾಗಲ್ಲ. ಅಲ್ಲಿ ತಾಯಿಯದೇ ಎಲ್ಲ ಪ್ರಯತ್ನ. ಮಗು ಏನು ಮಾಡಲಿಲ್ಲ, ಕೂತಲ್ಲೇ ಇತ್ತು, ಅದು ಅಳ್ತಾ ಇತ್ತೋ, ಚಿಂತನೆ ಮಾಡ್ತಿತ್ತೋ, ಧ್ಯಾನ ಮಾಡ್ತಿತ್ತೋ ಏನೋ, ಒಟ್ನಲ್ಲಿ ತಾಯಿನೇ ಬಂದಿದ್ದಲ್ಲಿ. ಹಾಗಾಗಿ ಇಲ್ಲಿ ಕೆಲವು ಕಡೆ ಭಕ್ತರ ಪ್ರಯತ್ನ ಹೆಚ್ಚಿರುತ್ತೆ, ಕೆಲವು ಕಡೆ ಭಕ್ತರ ಪ್ರಯತ್ನ ಕಮ್ಮಿ, ಭಗವಂತನೇ ಧಾವಿಸಿ ಬರುವಂಥದ್ದು. ಈ ಎರಡು ರೀತಿಯ ಭಕ್ತರಿರ್ತಾರೆ ಶರಣರಾದವರಲ್ಲಿ, ಅಂದ್ರೆ ಶರಣಾಗತರಲ್ಲಿ. ಅಂತಹ ಎಲ್ಲ ಶರಣಾಗತರಿಗೂ ರಕ್ಷಕನಾದವನು ಎರಡೂ ರೀತಿಯ ಭಕ್ತರಿಗೂ ಮತ್ತು ದುಷ್ಟರಿಗೂ ನಾಸ್ತಿಕರಿಗೂ ಎಲ್ಲರಿಗೂ ಕೂಡ ಆಶ್ರಯನಾದವನು ಆ ಭಗವಂತ ಅಂತ ನಾವಿಲ್ಲಿ ಚಿಂತನೆ ಮಾಡಬೇಕು. ಇನ್ ಮೊದಲನೇ ರೀತಿ ಮಾರ್ಜಾಲ ಕಿಶೋರ ನ್ಯಾಯಕ್ಕೆ ಪ್ರಹ್ಲಾದರ ಉದಾಹರಣೆ ಕೊಟ್ವಿ.
ನಾವು ಎರಡನೇ ರೀತಿಗೆ ಯಾವ್ದಾರ ಉದಾಹರಣೆ ಇದೆಯಾ ಅಂತಂದ್ರೆ ಧ್ರುವ ಮಹಾರಾಜರ ಕಥೆ ಇದೆ, ಧ್ರುವನ ಕಥೆ. ಅದರಲ್ಲಿ ಅಷ್ಟೇ ಅಲ್ವಾ, ತಂದೆ ತಾಯಿಯಿಂದ ಅಪಮಾನ ಆಗುತ್ತೆ, ತಾಯಿ ಅವಮಾನ ಮಾಡ್ತಾಳೆ, ಆಮೇಲೆ ತಾಯಿ ತಂದೆ ಹತ್ರ ಸೇರ್ಸಲ್ಲ. ಅಮ್ಮ ಹೇಳ್ತಾಳೆ ನಾವೇನು ಮಾಡೋಂಗಿಲ್ಲಪ್ಪ, ನಮ್ಮ ಕೈಲೇನಿಲ್ಲ, ನಿನ್ನ ದೇವರೇ ಕಾಪಾಡಬೇಕು ಅಂತ. ಅವನು ದೇವ್ರನ್ನೇ ಹುಡ್ಕೊಂಡು ಹೋಗ್ತಾನೆ. ಅಲ್ಲಿಯೂ ಕೂಡ ನಾರದರದ್ದೇ ಉಪದೇಶ ಆಗುತ್ತೆ. ಆ ಧ್ರುವ ಕಾಡಲ್ಲಿ ಹೋಗ್ತಾನೆ, ಕಷ್ಟಪಡ್ತಾನೆ, ನಿರ್ಜಲ ಉಪವಾಸ ಮಾಡ್ತಾನೆ, ಆಹಾರ ಸೇರ್ಸದ್ ಬಿಡ್ತಾನೆ. ಅಂದ್ರೆ 2 ದಿನಕ್ಕೊಮ್ಮೆ ಎಲೆ ತಿನ್ನೋದು, ನೀರು ಕುಡಿಯೋದು ಹಂಗೆ ಮಾಡಕ್ ಶುರು ಮಾಡ್ತಾನೆ. ಮತ್ತೆ ಅದನ್ನು ಬಿಟ್ಟು ಉಸಿರನ್ನು ಕೂಡ ನಿಯಂತ್ರಿಸಿ ನಿಂತಾಗ ಅವನ ಆ ಕುಂಭಕ ಆ ಗಾಳಿಗೆ ಅದು ಇಡೀ ಜಗತ್ತೇ ಅಲ್ಲೋಲ ಕಲ್ಲೋಲ ಆಗುತ್ತೆ ಅಂದಾಗ ಆ ದೇವತೆಗಳೆಲ್ಲ ಬೇಡ್ಕೊಂಡು ಮತ್ತೆ ಭಗವಂತ ಬಂದು ಆ ಆ ಅಗ್ನಿ, ಆ ಭಕ್ತಿಯ ಅಗ್ನಿ ಏನಿದೆ ಅದನ್ನ ತಣಿಸ್ತಾನೆ, ಭಗವಂತನೇ ಹುಡ್ಕೊಂಬರ್ತಾನೆ. ಅಂದ್ರೆ ಇಲ್ಲಿ ಹಠ ಮಾಡಿ ನಿಂತ ಧ್ರುವ, ನೀನ್ ಬರೋವರೆಗೂ ನಾನ್ ಬಿಡಲ್ಲ ಅಂತ, ನೀನ್ ಎಲ್ಲಿದ್ಯೋ ಅಲ್ಲೇ ಬರ್ತೀನಿ ಹುಡುಕೊಂಡು ಅಂತ ಹೊರಟವನು ಧ್ರುವ. ಇದು ಇದು ಎರಡನೇ ಇದು, ಅಂದ್ರೆ ತಾನೇ ಗಟ್ಟಿಯಾಗಿ ಹಿಡ್ಕೊಳ್ಳೋದು. ಭಗವಂತನೇ ನೀನ್ ಎಲ್ಲಿರ್ತೀಯೋ ಅಲ್ಲೇ ಬರ್ತೀನಿ, ನಾನು ಇದ್ದಲ್ಲಿ ನೀನ್ ಬರಲಿಲ್ಲ ಸರಿ, ನಾನೇ ನಿನ್ನ ಕಡೆ ಬರ್ತೀನಿ ಅಂತ ಹುಡುಕೊಂಡು ಭಗವಂತನನ್ನ ಹುಡುಕಿ ಹೊರಟೋದು ಅವನು. ಅಂದ್ರೆ ಇಲ್ಲಿ ಇವನ ಪರಿಶ್ರಮ ಹೆಚ್ಚು ಜಾಸ್ತಿ ಇತ್ತು. ಹಾಗಾಗಿ ಇದು ಅಂದ್ರೆ ಈ ಶರಣಾಗತರಲ್ಲಿ 2 ವಿಧ ಏನಿದೆ ಅದನ್ನ ಹೇಳುವಂಥದ್ದು ಇದು ಮಾರ್ಜಾಲ ಕಿಶೋರ ನ್ಯಾಯ ಮತ್ತೆ ಕಪಿ ಕಿಶೋರ ನ್ಯಾಯ ಅಂತ. ಇದೆಲ್ಲ ಸ್ವಲ್ಪ ಚೆನ್ನಾಗಿರುತ್ತೆ, ಹೆಚ್ಚು ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಇದಕ್ಕೆಲ್ಲ ನೋಡಿ ನಮ್ಮ ಪ್ರಾಚೀನರು ಋಷಿಮುನಿಗಳು ಎಷ್ಟು ಒಳ್ಳೊಳ್ಳೆ ಇದನ್ನೆಲ್ಲ ಚೆನ್ನಾಗಿ ಗಮನಿಸಿ ಇದಕ್ಕೆ ಎಷ್ಟು ಅಟ್ರಾಕ್ಟಿವ್ ಆಗಿ ಹೆಸರುಗಳನ್ನ ಕೊಟ್ಟಿದ್ದಾರೆ ನೋಡಿ. ಆ ಮಾರ್ಗಕ್ಕೆ ಆ ಕೋತಿ ಮರಿ ಅಂತೆ ಒಂದಂತೆ, ಇನ್ನೊಂದು ಬೆಕ್ಕಿನ ಮರಿ ಅಂತೆ ಅಂತ ಕೇಳಕ್ಕೆ ಇದಾಗಿರುತ್ತೆ. ಆದ್ರೆ ಅದರ ಆಳಕ್ಕೆ ಹೋದಾಗ ಅದು ಎಷ್ಟು ಹೌದಲ್ವಾ, ನಿಜ ಅಲ್ವಾ, ಇಷ್ಟೆಲ್ಲ ಗಮನಿಸಿದಾರಲ್ವಾ, ಬರ್ದಿಟ್ಟಿದಾರಲ್ಲ ಅಂತ ನಮ್ಗೆ ಖುಷಿ ಆಗತ್ತೆ ಅದನ್ನೆಲ್ಲ ತಿಳ್ಕೊಳ್ತಿದ್ದಂಗೆ. ಇನ್ನೊಂದು ಅರ್ಥ ನಾವು ಹಿಂದೆ ನೋಡಿದ್ವಿ, ರಣ ಅಂದ್ರೆ ಶಬ್ದ ಅಂತ. ಯಾಕೆಂದ್ರೆ ಯುದ್ಧದಲ್ಲಿ ಹೆಚ್ಚು ಶಬ್ದ ಆಗುತ್ತಲ್ಲ, ಅದಕ್ಕೆ ರಣ ಅಂತಾರೆ. ಒಟ್ಟಿನಲ್ಲಿ ರಣ ಅಂತಂದ್ರೆ ಶಬ್ದ ಅಂತ. ಶ ಅಂದ್ರೆ ಆನಂದ ಅಂತ ನಾವು ಕೇಳಿದ್ದೀವಿ, ಹಿಂದಿನ ಚಿಂತನೆಯಲ್ಲಿ ಗಮನಿಸಿದ್ವಿ. ಯಾವುದು ಆನಂದಕರವಾದದ್ದೋ, ಆನಂದ ನೀಡುವಂಥದ್ದೋ ಅದು ಶರಣ. ಅಂದ್ರೆ ಅದು ಭಗವಂತನ ನಾಮ. ಆ ಭಗವಂತ ಎಲ್ಲರಿಗೂ ಆನಂದವನ್ನ ಕೊಡ್ತಾನೆ, ಆದ್ರಿಂದ ಅವನು ಶರಣ ಅಂತ ಕೂಡ ಅರ್ಥ ಮಾಡ್ಕೊಳ್ಬೇಕು. ಆಚಾರ್ಯ ಮಧ್ವರು ದ್ವಾದಶ ಸ್ತೋತ್ರದಲ್ಲಿ ಏನು ಹೇಳ್ತಾರೆ, ಅತಿಮತ ತಮಗಿರಿ ಸಮಿತಿ ವಿಭೇದನ ಅಂತ ಬರುತ್ತೆ. ಅತಿಮತ ತಮಗಿರಿ ಸಮಿತಿ ವಿವೇಧನ ಪಿತಾಮಹ ಭೂತಿದ ಗುಣಗಣ ನಿಲಯ ಶುಭತಮ ಕಥಶಯ ಪರಮ ಸದೋದಿತ ಜಗದೇಕ ಕಾರಣ ರಮ ರಮ ರಮಣ ಅಂತ. ಅದು ಅದ್ಭುತವಾಗಿದೆ, ದ್ವಾದಶ ಸ್ತೋತ್ರದಲ್ಲಿ ಬರುತ್ತೆ. ಇದರಲ್ಲಿ ಪ್ರತಿಯೊಂದು ಪದ್ಯದಲ್ಲೂ ಅಂದ್ರೆ ಪ್ರತಿಯೊಂದು ಶ್ಲೋಕದಲ್ಲೂ ಕೂಡ ಭವ ಮಮ ಶರಣಂ ಅಂತ ಕೊನೆ ಮಾಡಿಸ್ತಾರೆ. ವಿಧಿ ಭವ ಮುಖ ಸುರ ಸತತ ಸುವಂದಿತ ರಮ ಮನೋವಲ್ಲಭ ಭವ ಮಮ ಶರಣಂ ಶುಭತಮ ಕಥಶಯ ಪರಮ ಸದೋದಿತ ಜಗದೇಕ ಕಾರಣ ರಮ ರಮ ರಮಣ ಅಂತ ಬರುತ್ತೆ. ಅಂದ್ರೆ ಪ್ರತಿಯೊಂದು ಶ್ಲೋಕದಲ್ಲೂ ಹಾಗೆ ಭವ ಮಮ ಶರಣಂ ಅಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ ನನಗೆ ನೀನು ಶರಣ ಆಗು ಅಂತಂದ್ರೆ ನನ್ನ ರಕ್ಷಕನಾಗು, ನನ್ನನ್ನು ರಕ್ಷಿಸು ಅಂತ ಪದೇ ಪದೇ ಇಲ್ಲಿ ಕೇಳ್ಕೊಳ್ತಾರೆ. ಅಷ್ಟು ಶ್ಲೋಕಗಳಲ್ಲಿ ಇದು ರಿಪೀಟೆಡ್ ಆಗಿ ಬರುತ್ತೆ, ಭವ ಮಮ ಶರಣಂ ಅಂತ. ಹಾಗೆಯೇ ಗೋಪಿಗೀತದಲ್ಲೂ ಕೂಡ ತವ ಕಥಾಮೃತಂ ತಪ್ತ ಜೀವನಂ ಕವಿಭಿರೀಡಿತಂ ಕಲ್ಮಶಾಪಹಂ ಶ್ರವಣ ಮಂಗಳಂ ಶ್ರೀಮದಾತತಂ ಭುವಿ ಗೃಣಂತಿತೆ ಭೂರಿದ ಜನಾಹ ಅಂತ ಹೇಳ್ತಾರೆ ಇಲ್ಲಿ. ಅಂದ್ರೆ ಭಗವಂತನದ್ದು ಆನಂದವನ್ನ ಕೊಡುವಂತಹ ನಾಮ ಅಂತ ನೋಡಿದ್ವಿ. ಆನಂದ ಕೊಡುವಂತವನು ಶರಣ. ಅಂದ್ರೆ ಭಗವಂತನ ನಾಮ ಏನಿದೆ, ನಾಮ ಸ್ಮರಣೆ ಕೂಡ ಆನಂದವನ್ನ ಕೊಡುತ್ತದೆ. ಆನಂದದಾಯಕವಾದ ರಣ ಅಂದ್ರೆ ಶಬ್ದ, ಸೌಂಡ್ ಅಥವಾ ನಾಮ, ಭಗವಂತನ ನಾಮವನ್ನು ಸೂಚಿಸುವಂತಹ ಶಬ್ದ. ಅದನ್ನೇ ಇಲ್ಲಿ ಹೇಳ್ತಾರೆ, ತವ ಕಥಾಮೃತಂ ತಪ್ಪತ ಜೀವನಂ ಕವಿಭಿರೀಡಿತಂ ಕಲ್ಮಶಾಪಹಂ ಶ್ರವಣ ಮಂಗಳಂ ಶ್ರೀಮದಾತತಂ ಭುವಿ ಗೃಣಂತಿತೆ ಭೂರಿದ ಜನಾಹ ಅಂತ ಹೇಳಿ.
ಅಂದ್ರೆ ನಿನ್ನ ನಾಮ ಆನಂದ ಅಂದ್ರೆ ಎಲ್ಲರಿಗೂ ಆನಂದವನ್ನ ಕೊಡುವಂತಹ ನಿನ್ನ ನಾಮ ಏನಿದೆ ಅದನ್ನ ಎಲ್ಲ ಕವಿಗಳು ಅಂದ್ರೆ ಜ್ಞಾನಿಗಳು ದೇವತಾ ಶಕ್ತಿಗಳು ಎಲ್ಲರೂ ಕೂಡ ಅದನ್ನ ಸ್ತೋತ್ರ ಮಾಡ್ತಾರೆ. ಅಂತಹ ನಿನ್ನ ಕಥಾಮೃತ ಅಂದ್ರೆ ನಿನ್ನ ನಾಮ, ನಿನ್ನ ಕಥೆ ಇವೆಲ್ಲವೂ ಕೂಡ ನಿನ್ನ ನಾಮವನ್ನು ಸೂಚಿಸುವಂತಹದ್ದೆಲ್ಲವೂ ಕೂಡ ಆನಂದವನ್ನ ಕೊಡುತ್ತೆ ಅಂತ ಅದರಲ್ಲಿ ಹೇಳ್ತಾರೆ. ಹಾಗಾಗಿ ಸಂಸಾರದ ಬೇಗೆಯಲ್ಲಿ ಬೆಂದವರಿಗೆ ತಂಪೆರೆಯುವಂತಹ ನಾಮ ಅಂದ್ರೆ ತಂಪೆರೆಯುವಂತಹ ಶಬ್ದ ಏನಂದ್ರೆ ಅದು ಭಗವಂತನ ನಾಮ ಅನ್ನೋ ಕಾರಣಕ್ಕೆ ಅವನು ಶರಣ ಅಂತ. ಇಲ್ಲಿಗೆ ಆ, ಭಗವಂತನ ನಾಮಚಿಂತನೆಯಲ್ಲಿ ಶರಣಂ ಅನ್ನುವಂತಹ ನಾಮದ ಚಿಂತನೆಯನ್ನ ಮುಗಿಸೋಣ. ಅಲ್ಲಿಗೆ ಈ ವಿಡಿಯೋ ಮುಗಿಯತ್ತೆ. ಮುಂದಿನ ವಿಡಿಯೋಗಳಲ್ಲಿ ಮುಂದಿನ ನಾಮಗಳ ಚಿಂತನೆಯನ್ನ ಮಾಡೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಮತ್ತು ವಂದನೆಗಳು. ಶ್ರೀಕೃಷ್ಣಾರ್ಪಣಮಸ್ತು. ಜೈ ಶ್ರೀರಾಮ್.